Welcome to Dehamrita YouTube channel. Please subscribe, like and share. ಬನ್ನಿ ಫ್ರೆಂಡ್ಸ್, ಇವತ್ತು ನೀಲಿ ಪುಷ್ಪದ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತಾನೆ. ಆರೋಗ್ಯದ ಮಾಹಿತಿಗಳು. ಇದರಿಂದ ತುಂಬ ಉಪಯೋಗಗಳಿದೆ ಆರೋಗ್ಯಕ್ಕೆ. ಏನೆಲ್ಲ ಉಪಯೋಗ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇದು ನಮಗೆ ಪ್ರಕೃತಿ ಕೊಟ್ಟಂತಹ ವರದಾನ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇದನ್ನು ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ನಮಗೆ ಹೃದಯ ಸಂಬಂಧಿ ರೋಗಗಳೆಲ್ಲ ದೂರ ಆಗಿ ಸ್ಕಿನ್ಗೆ ಸಂಬಂಧಿಸಿದ ಎಲ್ಲ ರೋಗಗಳು ದೂರ ಆಗುತ್ತೆ. ಅಷ್ಟೇ ಅಲ್ಲದೆ ಇದನ್ನು ನೋಡಿ ಕೆಜಿಗೆ ಇದು 1,000 ರೂಪಾಯಿ ಇದೆ ಫ್ರೆಂಡ್ಸ್. ಇದನ್ನು ನಾವು ಈಸಿಯಾಗಿ ಬೀಜನ ಹಾಕಿದರೆ ಹಿತ್ತಲಲ್ಲಾಗಲಿ ಪಾಟಲ್ಲಾಗಲಿ ತುಂಬ ಚೆನ್ನಾಗಿ ಗ್ರೋ ಆಗಿ ತುಂಬ ಬೇಗ ನಮಗೆ ಹೂ ಸಿಗಲಿಕ್ಕೆ ಶುರು ಆಗುತ್ತೆ. ಬನ್ನಿ ಇದರಿಂದ ಏನೇನು ಉಪಯೋಗ ಅಂತ ನೋಡೋಣ. ಇದರಲ್ಲಿ BP ಕಂಟ್ರೋಲ್ ಮಾಡ್ಕೋಬೋದು, ಶುಗರ್ ಕಂಟ್ರೋಲ್ ಮಾಡ್ಬೋದು, ತೂಕ ಇಳಿಕೆ ಹಾಗೆ ಕೊಲೆಸ್ಟ್ರಾಲ್ನ ಕರಗಿಸುವಂತಹ ಶಕ್ತಿ ಇದರಲ್ಲಿದೆ. ಇದನ್ನು ಪ್ರತಿನಿತ್ಯ ಗೃಹಿಣಿಯರು ಸೇವನೆ ಮಾಡೋದ್ರಿಂದ ಕೂದಲು ಉದುರುವ ಸಮಸ್ಯೆ ಹಾಗೂ ಸ್ಕಿನ್ಗೆ ಸಂಬಂಧಿತ ಎಲ್ಲ ಕಾಯಿಲೆಗಳು ದೂರ ಆಗುತ್ತೆ. ಹಾಗೆ ಇದರಲ್ಲಿ ಕೊಲಾಜಿನ್ ಮತ್ತು ಎಲಾಸಿನನ್ನು ಪ್ರೊಡ್ಯೂಸ್ ಮಾಡುವಂತಹ ಶಕ್ತಿ ಇರೋದ್ರಿಂದ ನಮಗೆ ಇದು ರಿಂಕಲ್ಸ್ ನಿವಾರಣೆಗೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಇದನ್ನು ಕಷಾಯ ಮಾಡಿ ಕೊಡೋದ್ರಿಂದ ಮಕ್ಕಳ ಬುದ್ಧಿಶಕ್ತಿ ಚುರುಕಾಗುತ್ತೆ, ಮನಸ್ಸು ಪ್ರಜ್ವಲವಾಗಿ ಏಕಾಗ್ರತೆ ಹೆಚ್ಚಾಗಿ ಅವರಿಗೆ ಆತ್ಮಬಲ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ಸ್ಟ್ರೆಸ್ನ ಇದು ನಿವಾರಣೆ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಕ್ಯಾನ್ಸರ್ ವಿರುದ್ಧ ಕೂಡ ಇದು ಹೋರಾಡುತ್ತೆ. ಅಷ್ಟೇ ಅಲ್ಲದೆ ಕೊಲೆಸ್ಟ್ರಾಲು ತೂಕ ಕಡಿಮೆ ಮಾಡಲಿಕ್ಕೆ ಇದು ತುಂಬ ಸಹಾಯ ಆಗುತ್ತೆ. ಎಷ್ಟೊಂದು ಪ್ರಾಡಕ್ಟ್ಗಳಲ್ಲಿ ಎಷ್ಟೊಂದು ಮಕ್ಕಳಿಗೆ ಬುದ್ಧಿ ಚುರುಕಾಗಲಿಕ್ಕೆ ಹಾಗೆ ಓದಿರೋದನ್ನು ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳೋದಕ್ಕೆ ನಮಗೆ ಬ್ರಾಹ್ಮಿ ಪುಡಿ ಹಾಗೆ ಬ್ರಾಹ್ಮಿ ಎಲೆ ನಮಗೆ ಎಷ್ಟು ಸಹಾಯ ಮಾಡುತ್ತೋ ಅದಕ್ಕಿಂತ 2 ಪಟ್ಟು ಇದು ನಮಗೆ ಮಕ್ಕಳಿಗೆ ಬುದ್ಧಿ ಚುರುಕಾಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಇದನ್ನು ಕೆಲವೊಂದು ಬುದ್ಧಿ ಚುರುಕಾಗುವಂಥ ಪ್ರಾಡಕ್ಟ್ಗಳಲ್ಲಿ ಶಂಖ ಪುಷ್ಟಿ ಹಾಗೆ ಸರಸ್ವತಿ ಸಿರಪ್ ಅಂತ ಸಿಗುತ್ತೆ. ಇಂಥವು ಬುದ್ಧಿ ಚುರುಕಾಗಿ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಾಗೋ ಕೆಲವೊಂದು ಪ್ರಾಡಕ್ಟ್ಗಳಲ್ಲಿ ಇದರ ಹೂವು, ಚಿಗುರೆಲೆ ಹಾಗೆ ಬೇರು ಎಲ್ಲದನ್ನು ಉಪಯೋಗಿಸಿ ಔಷಧಿಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಈ ವಿಡಿಯೋ ನಾನು 1 ವರ್ಷದ ಕೆಳಗಡೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಬೇಕಿದ್ದರೆ ಇದರಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ಹಾಗೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಆಮೇಲೆ ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ. ಬೇಕಿದ್ದರೆ ವಾಚ್ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ತುಂಬ ಟಿಪ್ಸ್ ನಾನು 1 ವರ್ಷದ ಕೆಳಗಡೆ ಹೇಳಿದ್ದೀನಿ. ಅದೆಲ್ಲ ನಾನು ತೋರಿಸಿಬಿಟ್ಟು ಬಿಳಿ ಶಂಖದ ಹೂ ತೋರಿಸಿದ್ದೆ. ಆವಾಗ ನೀಲಿ ಶಂಖ ಪುಷ್ಪ ಇರಲಿಲ್ಲ. ಇವಾಗ ನೀಲಿ ಶಂಖ ಪುಷ್ಪ ಗಿಡ ಹಾಕಿರೋದ್ರಿಂದ ಇದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಹೇಳಬೇಕು ಅನ್ನಿಸ್ತು. ಈ ಕಷಾಯನ ಯಾವ ರೀತಿ ಮಾಡೋದು ಅಂದರೆ, ಬಿಸಿ ನೀರಿಗೆ ಈ ನೀಲಿ ಪುಷ್ಪಗಳನ್ನು ತೊಳೆದ್ಬಿಟ್ಟು ಹಾಕಿಬಿಡಿ. ಹಾಕಿದ ಮೇಲೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಕುದಿಯುವಾಗ ಬೆಲ್ಲ ಹಾಕಿದ್ರು ನಡೆಯುತ್ತೆ, ಆಮೇಲೆ ನಾವು ಬೆಲ್ಲನ ಆ್ಯಡ್ ಮಾಡಿದ್ರು ನಡೆಯುತ್ತೆ. ಅದನ್ನು ಶೋಧಿಸ್ಕೊಂಡ್ಬಿಟ್ಟು ಖಾಲಿ ಹೊಟ್ಟೆಗೆ ಸೇವನೆ ಮಾಡಿ. ಮಕ್ಕಳಿಗೆ ಮಾತ್ರ ಬೆಳಗ್ಗೆ ಸಂಜೆ 2 ಹೊತ್ತು ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಮನೆಯಲ್ಲಿ ಒಂದು ಸರಿ ಬೆಳಗ್ಗೆ ಸಂಜೆ ಮಾಡಿಬಿಟ್ರೆ ಮನೆಯಲ್ಲಿರೋ ಎಲ್ಲ ಮೆಂಬರ್ಸು ಕೂಡ ಈಸಿಯಾಗಿ ಇದನ್ನು ಸೇವನೆ ಮಾಡ್ಬೋದು. ಟೀ ಕಾಫಿ ಕುಡಿಯೋ ಬದಲು ಇದನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಹೇಳ್ತಾರೆ ಇದನ್ನು ಬಿಸಿ ಇರುವಾಗ ಇದಕ್ಕೆ ಜೇನುತುಪ್ಪ ಹಾಗೂ ನಿಂಬೆ ರಸ ಆ್ಯಡ್ ಮಾಡ್ಕೊಂಡು ಕುಡಿದ್ರೆ ತೂಕ ಇಳಿಕೆ ಆಗುತ್ತೆ ಅಂತ ಹೇಳಿ. ಹಾಗೇನೂ ಇಲ್ಲ ಫ್ರೆಂಡ್ಸ್. ಜೇನುತುಪ್ಪ ಮತ್ತು ನಿಂಬೆ ರಸ ಯಾವುದೇ ಕಾರಣಕ್ಕೂ ಬಿಸಿ ಇರೋದಕ್ಕೆ ಹಾಕೋಕ್ಕೆ ಹೋಗಬಾರ್ದು. ಹಾಕೋದ್ರಿಂದ ತುಂಬ ಸಮಸ್ಯೆ ಆಗುತ್ತೆ. ಉಗುರು ಬೆಚ್ಚಗಿದ್ರೆ ಬೇಕಾದ್ರೆ ನೀವು ಆಮೇಲೆ ಆ್ಯಡ್ ಮಾಡಿಕೊಂಡು ಕುಡಿಬೋದು. ಇದು ಮಾತ್ರ ನಾನು ಕೇವಲ ಬೆಲ್ಲ ಹಾಕಿಬಿಟ್ಟು ಕುಡಿತೀನಿ. ಮಕ್ಕಳಿಗೂ ಕೂಡ ಬೆಲ್ಲ ಹಾಕಿಬಿಟ್ಟು ಕೊಡ್ತೀನಿ. ಇದರಿಂದ ತುಂಬ ಆರೋಗ್ಯದ ಲಾಭಗಳಿದೆ. ದಯವಿಟ್ಟು ಇದನ್ನು ಡೈಲಿ ಮಾಡಿಕೊಂಡು ಸೇವನೆ ಮಾಡಿ. ನಾನು ಇಷ್ಟು ಕುದಿಸಿದ್ದೀನಿ, ಇಷ್ಟೇ ಆಗಿದೆ. ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ಎಲ್ರಿಗೂ ಆಗಬೇಕಲ್ವ, ಅದಕ್ಕೇ ಏನೂ ಆಗೋದಿಲ್ಲ. ನೋಡಿ ಇಷ್ಟು ಚೆನ್ನಾಗಾಗಿದೆ, ಎಷ್ಟು ಬ್ಲೂ ಆಗಿದೆ. ಎಲ್ಲರೂ ಗ್ರೀನ್ ಟೀ ಕುಡಿತಾರೆ ಫ್ರೆಂಡ್ಸ್. ನಾವು ಬ್ಲೂ ಟೀ ಕುಡಿದು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಣ. ಹಾಗೆ ಗ್ರೀನ್ ಟೀನ ಬಂದುಬಿಟ್ಟು ಶುಂಠಿ ಹಾಗೆ ಪುದೀನ ಹಾಕಿಬಿಟ್ಟು ಇದರದ್ದು ಎಲೆಗಳನ್ನು ಹಾಕಿಬಿಟ್ಟು ನಾವು ಕುಡಿಬೋದು. 4 ಹೂಗಳನ್ನು ಹಾಕಿಬಿಟ್ಟು ನಾವು ಗ್ರೀನ್ ಟೀನ ಮನೆಯಲ್ಲೇ ಮಾಡ್ಕೋಬೋದು. ಯಾವೆಲ್ಲ ಸಸ್ಯಗಳು ಯಾವೆಲ್ಲ ಗಿಡಗಳಿದೆ ಅದರ ಎಲ್ಲ ಚಿಗುರೆಲೆಗಳನ್ನು ಹರಿದುಬಿಟ್ಟು ನಾವು ಕುದಿಸ್ಬಿಟ್ಟು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೂ ಟೀ. ನಾನಿವಾಗ ನನ್ನ ಮಕ್ಕಳಿಗೆ ಎಲ್ಲರಿಗೂ ಹಾಕ್ಕೊಡ್ತೀನಿ. 3 ಜನ ಇದ್ದಾರೆ, ಎಲ್ರಿಗೂ ಹಾಕ್ಕೊಟ್ಟು ನಾನು ಕುಡಿತೀನಿ ಫ್ರೆಂಡ್ಸ್.